ಈ ಮಣ್ಣು ನಮ್ಮದು ಪಾಠದ ಒಂದು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಸೊ ಮೊದಲ ಪ್ರಶ್ನೆ ಹೇಗಿದೆ, ನೀರು ಹರಿಯುವಾಗ ಉಂಟಾಗುವ ಧ್ವನಿ ಹೇಗಿರುತ್ತದೆ? ನೀರು ಹರಿಯುವಾಗ ಉಂಟಾಗುವ ಧ್ವನಿ ಹೇಗಿರುತ್ತದೆ? ಉತ್ತರ, ನೀರು ಹರಿಯುವಾಗ ಕಲಕಲ ಧ್ವನಿ ಉಂಟಾಗುತ್ತದೆ. ಕಲಕಲ ಎನ್ನುವಂಥ ಒಂದು ಶಬ್ದ ಧ್ವನಿ ನೀರು ಹರಿಯುವಾಗ ಉಂಟಾಗುತ್ತದೆ. ಎರಡನೇ ಪ್ರಶ್ನೆ ನೋಡಿ, ಈ ನಾಡಿನ ಹೃದಯವು ಯಾರ ಸನ್ನಿಧಾನವಾಗಿದೆ? ಉತ್ತರ, ಈ ನಾಡಿನ ಹೃದಯವು ದೈವ ಸನ್ನಿಧಾನ. ದೈವ ಅಂದರೆ ದೇವರು. ದೈವ ಸನ್ನಿಧಾನವಾಗಿದೆ. ನೆಕ್ಸ್ಟ್ ಮೂರನೇದು ನೋಡಿ, ಯಾವ ಸ್ಥಳಗಳು ಕಲೆಯ ಆಗರಗಳಾಗಿವೆ? ಯಾವ ಸ್ಥಳಗಳು ಕಲೆಯ ಆಗರಗಳಾಗಿವೆ? ಉತ್ತರ, ಅಜಂತ, ಎಲ್ಲೋರ, ಬೇಲೂರು, ಹಳೆಬೀಡು. ಬೇಲೂರು ಮತ್ತು ಹಳೆಬೀಡು ಈ ಪ್ರದೇಶಗಳು ಕಲೆಯ ಆಗರಗಳಾಗಿವೆ. ನಾಲ್ಕನೇ ಪ್ರಶ್ನೆ, ಯಾವ ಯಾವ ಧರ್ಮಗಳು ಭಾರತದಲ್ಲಿವೆ? ಯಾವ ಯಾವ ಧರ್ಮಗಳು ಭಾರತದಲ್ಲಿದ್ದಾವೆ? ಉತ್ತರ ನೋಡಿ, ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಬೌದ್ಧ ಮತ್ತು ಜೈನ. ಬುದ್ಧ ಮತ್ತು ಜೈನ ಧರ್ಮಗಳು ಭಾರತದಲ್ಲಿವೆ. ಐದನೇ ಪ್ರಶ್ನೆ, ತಂಗಾಳಿಗೆ ಯಾವುದು ತಲೆದೂಗುವುದು? ತಂಗಾಳಿಗೆ ಯಾವುದು ತಲೆದೂಗುವುದು? ಉತ್ತರ, ತಂಗಾಳಿಗೆ ಪೈರು ತಲೆದೂಗುವುದು. ಪೈರು ತಲೆದೂಗುವುದು. ಆರನೇ ಪ್ರಶ್ನೆ, ಪೈರಿನ ಹಾಡಿಗೆ ತಾಳ ಕೊಡುವುದು ಯಾವುದು? ಪೈರಿನ ಹಾಡಿಗೆ ತಾಳ ಕೊಡುವುದು ಯಂತ್ರ. ಇನ್ನು ಸೆವೆಂತ್ ನೋಡಿ, ವಿಜ್ಞಾನವು ಯಾವುದನ್ನು ಗೆಲ್ಲುವ ಹಾಡಾಗಿದೆ? ಉತ್ತರ, ವಿಜ್ಞಾನವು ಅಜ್ಞಾನವನ್ನು ಗೆಲ್ಲುವ ಹಾಡಾಗಿದೆ. ಮತ್ತೊಮ್ಮೆ ನೋಡಿ, ನೀರು ಹರಿಯುವಾಗ ಉಂಟಾಗುವ ಧ್ವನಿ ಹೇಗಿರುತ್ತದೆ? ನೀರು ಹರಿಯುವಾಗ ಕಲಕಲ ಎನ್ನುವಂಥ ಧ್ವನಿ ಉಂಟಾಗುತ್ತದೆ. ಎರಡನೇ ಪ್ರಶ್ನೆ, ಈ ನಾಡಿನ ಹೃದಯವು ಯಾರ ಸನ್ನಿಧಾನವಾಗಿದೆ? ಈ ನಾಡಿನ ಹೃದಯವು ದೈವ ಸನ್ನಿಧಾನವಾಗಿದೆ. ಇನ್ನು ಮೂರನೇದು, ಯಾವ ಸ್ಥಳಗಳು ಕಲೆಯ ಆಗರಗಳಾಗಿವೆ? ಅಜಂತ, ಎಲ್ಲೋರ, ಬೇಲೂರು, ಹಳೆಬೀಡು ಎಲ್ಲ ಸ್ಥಳಗಳ ಆಗರಗಳಾಗಿದ್ದಾವೆ. ನಾಲ್ಕನೇದು, ಫೋರ್ತ್ ಒನ್ ನೋಡಿ, ಯಾವ ಯಾವ ಧರ್ಮಗಳು ಭಾರತದಲ್ಲಿವೆ? ಉತ್ತರ, ಹಿಂದೂ, ಕ್ರೈಸ್ತ, ಮುಸಲ್ಮಾನ,
ಬುದ್ಧ ಮತ್ತು ಜೈನ ಧರ್ಮಗಳು ಭಾರತದಲ್ಲಿದ್ದಾವೆ. ಹಾಗೆಯೇ 5ನೇದು ನೋಡಿ, ತಂಗಾಳಿಗೆ ಯಾವುದು ತಲೆದೂಗುವುದು? ಉತ್ತರ ತಂಗಾಳಿಗೆ ಪೈರು ತಲೆದೂಗುತ್ತದೆ. 6ನೇದು, ಪೈರಿನ ಹಾಡಿಗೆ ತಾಳ ಕೊಡುವುದು ಯಾವುದು? ಉತ್ತರ ಪೈರಿನ ಹಾಡಿಗೆ ತಾಳ ಕೊಡುವುದು ಯಂತ್ರ. ನೆಕ್ಸ್ಟ್, ವಿಜ್ಞಾನವು 7ನೇದು, ವಿಜ್ಞಾನವು ಯಾವುದನ್ನು ಗೆಲ್ಲುವ ಹಾಡಾಗಿದೆ? ವಿಜ್ಞಾನವು ಅಜ್ಞಾನವನ್ನು ಗೆಲ್ಲುವಂಥ ಹಾಡಾಗಿದೆ. ಸೊ ಈ ರೀತಿಯಾಗಿ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಬಹುದು.